ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಾವು ಈ ದಿನದ ಆರಾಧನೆಗಾಗಿಯೂ ಮತ್ತು ದೈವ ಸಂದೇಶವನ್ನು ಕೇಳುವುದಕ್ಕಾಗಿ ನಾವು ಸಿದ್ಧವಾಗ್ತಾ ಇದ್ದೇವೆ. ನಿಮ್ಮೆಲ್ಲರನ್ನು ಈ ದಿನದ ಒಂದು ಆರಾಧನೆಗಾಗಿಯೂ ಮತ್ತು ದೈವ ಸಂದೇಶವನ್ನು ಕೇಳುವುದಕ್ಕಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಈ ದಿನದ ಆರಾಧನೆಯನ್ನು ಪ್ರಾರ್ಥನೆ ಮುಖಾಂತರ ನಾವು ಆರಂಭ ಮಾಡಿಕೊಳ್ಳೋಣ, ಪ್ರಾರ್ಥಿಸಿಕೊಳ್ಳೋಣ. ಪ್ರೀತಿಯಲ್ಲಿ ಐಶ್ವರ್ಯನಾದ ನಮ್ಮ ಪರಮ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ನಮ್ಮ ಒಡೆಯನೇ, ನಮ್ಮ ರಕ್ಷಕನೇ, ನಿನ್ನ ಪರಿಶುದ್ಧಾಸ್ತಿಯಲ್ಲಿ ನಮ್ಮನ್ನು ಒಪ್ಪಿಸ್ಕೊಡ್ತಾ ಇದ್ದೇವೆ. ಈ ದಿನದ ಆರಾಧನೆಯ ಆದಿಯು ಮಧ್ಯವೂ ಅಂತ್ಯವೂ ನೀನಾಗಿದ್ದು ನಿನ್ನ ಆತ್ಮನಿಂದ ಪ್ರೇರೇಪಿಸಿ ನಡೆಸಬೇಕೆಂಬುದಾಗಿ ನಾವು ಕೋರುತ್ತಾ, ನಿನ್ನ ಆಶೀರ್ವಾದವನ್ನು, ನಿನ್ನ ಪ್ರಸನ್ನತೆಯನ್ನು ನಾವು ಕೋರುತ್ತಾ ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನದ ದೈವ ಸಂದೇಶಕ್ಕಾಗಿ ಆರಿಸಿಕೊಂಡಿರತಕ್ಕಂಥ ವೇದ ಭಾಗವು ಪೌಲನು ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಓದಿಕೊಳ್ಳೋಣ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15, 16ನೇ ವಚನ ಓದಿಕೊಳ್ಳೋಣ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿ ಇರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ದೇವರು ಓದಿರ್ತಕ್ಕಂಥ ಈ ಒಂದು ವಾಕ್ಯವನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವದಿಸಲಿ. ಪ್ರಿಯರೇ, ನಾವು ಈ ದಿನ ದೈವ ಸಂದೇಶಕ್ಕಾಗಿ ಆರಿಸಿಕೊಂಡಿರತಕ್ಕಂಥ ಈ ವೇದ ಭಾಗವು ಪೌಲನು ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 15, 16ನೇ ವಚನವನ್ನು ನಾವು ಈಗಾಗಲೇ ಓದಿಕೊಂಡಿದ್ದೇವೆ. Paul's letter to Ephesians chapter 5 verse 15 and 16. Ephesians chapter 5, 15 and 16. ಈ ಒಂದು ಭಾಗದಲ್ಲಿ ನಾವು ನೋಡ್ತಕ್ಕಂಥ ಮುಖ್ಯವಾದ ವಿಷಯ ನೋಡಬೇಕಾದರೆ ಸಮಯದ ವಿಷಯದಲ್ಲಿ. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತವರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳೆಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ. ಕಾಲವು ಸುಮ್ಮನೆ ಕಳೆಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳಿರಿ ಎಂಬುದಾಗಿ ಈ ವಾಕ್ಯಗಳು ಹೇಳಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ನೋಡಬೇಕಾದರೆ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಪ್ರತಿಯೊಬ್ಬರು ಯಾವುದೇ ವಿಷಯಕ್ಕಾಗಿ ಅವರನ್ನು ಇನ್ವೈಟ್ ಮಾಡಿದಂಥ ಸಂದರ್ಭದಲ್ಲಿ, ಅವರನ್ನು ಸಮಯ ಕೊಡುವುದಕ್ಕಾಗಿ ಕೇಳಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಬಾಯಿಂದ ಬರ್ತಕ್ಕಂಥ ಒಂದೇ ಒಂದು ಮಾತು, ವಿಶೇಷವಾದ ರೀತಿಯಲ್ಲಿ ಬಾಂಬೆಯಲ್ಲಿ ಪ್ರತಿಯೊಬ್ಬರು ಹೇಳ್ತಕ್ಕಂಥ ಒಂದೇ ಒಂದು ಮಾತು, ಐ ಆಮ್ ವೆರಿ ಬ್ಯುಸಿ, ನಾನು ಭಾಳಷ್ಟು ಬ್ಯುಸಿಯಾಗಿದ್ದೇನೆ, ನನಗೆ ಸಮಯ ಇಲ್ಲ ಎಂಬುದಾಗಿ. ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ, ಎಷ್ಟೋ ಜನರು ಸಮಯಕ್ಕಾಗಿ ಪರದಾಡ್ತಾರೆ. ಸಮಯ ಕಡಿಮೆ ಇದೆ ಎಂಬುದಾಗಿ ಅವರು ಹೇಳ್ತಕ್ಕಂಥ ಜನರಿದ್ದಾರೆ. ಮತ್ತು ಸಮಯ ಭಾಳಷ್ಟುಂಟು, ಅದನ್ನು ಯಾವ ರೀತಿ ನಾವು ಕಳೆಯಬೇಕು, ಯಾವ ರೀತಿಯಲ್ಲಿ ಟೈಮ್ ಪಾಸ್ ಮಾಡಬೇಕು ಎಂಬುದಾಗಿ ಎಷ್ಟೋ ಜನರು ವಿಧವಾದ ರೀತಿಯಲ್ಲಿ ತಾವು ಸಮಯವನ್ನು ಕಳೆಯತಕ್ಕಂಥ ಒಂದು ಪದ್ಧತಿಯನ್ನು ಸಹ ಎಷ್ಟೋ ಜನರು ಇಟ್ಕೊಂಡಿರ್ತಕ್ಕಂಥ ನೋಡ್ತಾ ಇದ್ದೇವೆ. ಕೆಲವರು ತಮ್ಮ ಸಮಯವನ್ನು ಕಳೆಯುವುದಕ್ಕಾಗಿ ಮೊಬೈಲ್ಗಳನ್ನು ಉಪಯೋಗಿಸ್ತಾರೆ. ಕೆಲವು ನ್ಯೂಸ್ ಪೇಪರ್ ಓದುವುದನ್ನು, ಕೆಲವು ಪುಸ್ತಕ ಓದುವುದನ್ನಾಗಲಿ, ಕೆಲವರು ಸ್ನೇಹಿತರೊಂದಿಗೆ ತಿರುಗಾಡೋದಾಗಲಿ, ಮಾತನಾಡೋದಾಗಲಿ, ಚಾಟ್ ಮಾಡ್ತಕ್ಕಂಥದ್ದಾಗಲಿ, ಈ ರೀತಿಯಾಗಿ ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ತಮ್ಮ ಸಮಯವನ್ನು ಕಳೆಯತಕ್ಕಂಥ ಜನರು ಸಹ ನೋಡ್ತಾ ಇದ್ದೇವೆ. ಕೆಲವು ಜನರು ಸಮಯ ಇಲ್ಲ ಎಂಬುದಾಗಿ, ಮತ್ತು ಕೆಲವು ಜನರು ಸಮಯ ಇದ್ದಾಗ್ಯೂ ಆ ಒಂದು ಸಮಯವನ್ನು ಯಾವ ರೀತಿಯಲ್ಲಿ ನಾವು ಕಳೆಯಬೇಕು, ಯಾವ ರೀತಿಯಲ್ಲಿ ಟೈಮ್ ಪಾಸ್ ಮಾಡಬೇಕೆಂಬುದಾಗಿ ಅದಕ್ಕಾಗಿ ಸಹ ಪ್ರಯಾಸ ಪಡ್ತಕ್ಕಂಥವ್ರು ಎಷ್ಟು ಜನರನ್ನು ನೋಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯವು ನಮ್ಗೆ ಹೇಳ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ, ಸಮಯವು ಬಹಳ ಬೆಲೆಯುಳ್ಳದ್ದೆಂಬುದಾಗಿ, ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಬೇಕೆಂಬುದಾಗಿ ದೇವರ ವಾಕ್ಯಗಳು ನಮಗೆ ಹೇಳಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಸಮಯ ಭಾಳಷ್ಟು ಬೆಲೆಯುಳ್ಳದ್ದು. ಒಂದು ವೇಳೆ ನಾವು ಸಮಯ ಕಳೆದ ನಂತರ ಆ ಒಂದು ಸಮಯ ತಿರುಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಎಷ್ಟೋ ಸಂದರ್ಭದಲ್ಲಿ ನಾವು ಕೆಲವು ವಿಷಯಗಳನ್ನು, ಸಮಯವನ್ನು ಕಳೆದುಕೊಂಡ ನಂತರ ನಾವು ಎಷ್ಟೋ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಡೋದನ್ನು ನೋಡ್ತಾ ಇದ್ದೇವೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನೆಂಬುದಾಗಿ ಗಾದೆ ಮಾತು ಹೇಳಲ್ಪಟ್ಟಿದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನೆಂಬುದಾಗಿ
ಕೆಲವೊಮ್ಮೆ ನಾವು ಮಿಂಚಿ ಹೋದ ಕಾಲಕ್ಕಾಗಿ ನಾವು ಚಿಂತಿಸುತ್ತೇವೆ, ಆದರೆ ಸಮಯ ಇದ್ದಂಥ ಸಂದರ್ಭದಲ್ಲಿ ಅದರ ಬೆಲೆ ನಾವು ತಿಳಿಯುವುದಿಲ್ಲ. ಆದ ಕಾರಣ ಈ ವಾಕ್ಯಗಳ ಮುಖಾಂತರ ನಾವು ತಿಳಿದುಕೊಳ್ತಕ್ಕಂಥ ಮುಖ್ಯವಾದ ವಿಷಯ ನೋಡಬೇಕಾದರೆ, ಸಮಯವು ನೋಡ್ತಾ ಇದ್ದೇವೆ, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯಗಳು ಹೇಳುವುದನ್ನು ನಾವು ನೋಡ್ತಾ ಇದ್ದೇವೆ. ನಾವು ಸಮಯವನ್ನು ಯೋಗ್ಯವಾದ ರೀತಿಯಲ್ಲಿ ಉಪಯೋಗಿಸಬೇಕಾದರೆ, ಕನ್ಸ್ಟ್ರಕ್ಟಿವ್ಲಿ ಉಪಯೋಗಿಸಬೇಕಾದರೆ, ಅದರ ಯೋಗ್ಯವಾದ ರೀತಿಯಲ್ಲಿ ಅದನ್ನು ಉಪಯೋಗಿಸಬೇಕಾದರೆ ಯಾವ ರೀತಿಯಲ್ಲಿ ಉಪಯೋಗಿಸಬೇಕೆಂದಾಗಿ ದೇವರ ಒಂದು ವಾಕ್ಯದ ಮುಖಾಂತರ ನೋಡ್ತಾ ಇದ್ದೇವೆ. ನೋಡ್ತಾ ಇದ್ದೇವೆ, ಈ ಲೋಕದಲ್ಲಿ ನಾವು ನಮ್ಮ ಜೀವನವನ್ನು ಒಂದು ಮಾದರಿ ಜೀವನವಾಗಿ ಜೀವಿಸಬೇಕಾದರೆ ನಮಗಾಗಿ ಯೇಸು ಕ್ರಿಸ್ತನ ಮಾದರಿ ಜೀವಿತವನ್ನು ನಾವು ನೋಡುವರಾಗಿದ್ದೇವೆ. ಈ ಲೋಕದಲ್ಲಿ ಯಾವುದೇ ಒಂದು ವ್ಯಕ್ತಿ ಭಾಳಷ್ಟು ಬ್ಯುಸಿ ಇದ್ದಾನೆ ಎಂಬುದಾಗಿ ಯಾರಾದರೂ ಪ್ರಶ್ನೆ ಮಾಡೋದಾದರೆ, ನಾವು ದೊಡ್ಡ ದೊಡ್ಡ ಹುದ್ದೆಯಲ್ಲಿರ್ತಕ್ಕಂಥ ಆ ಒಂದು ವ್ಯಕ್ತಿಯನ್ನಾಗಲಿ, ಒಳ್ಳೆ ದೊಡ್ಡ ಪೊಲಿಟಿಷಿಯನ್ಗಳನ್ನಾಗಲಿ, ಒಳ್ಳೆ ರಾಜಕೀಯ ನಾಯಕರನ್ನಾಗಿ ನಾವು ನೋಡ್ತಾ ಇದ್ದೇವೆ, ಭಾಳಷ್ಟು ಬ್ಯುಸಿ ಆಗಿದ್ದಾರೆ ಎಂಬುದಾಗಿ. ಒಂದು ವೇಳೆ ನಾವು ಕೆಲವೊಮ್ಮೆ ನಾವು ನೋಡ್ತಾ ಇದ್ದೇವೆ, ಮನೆಗಳಿಗೆ ವಿಸಿಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಕುಟುಂಬಗಳಿಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ, ಯಾಕೆ ನೀವು ಚರ್ಚ್ಗೆ ಬರ್ತಾ ಇಲ್ಲ, ಯಾಕೆ ನೀವು ದೇವರ ಆರಾಧನೆಗೆ ಬರ್ತಾ ಇಲ್ಲ ಎಂಬುದಾಗಿ ಕೇಳಿದ ಸಂದರ್ಭದಲ್ಲಿ ಭಾಳಷ್ಟು ಜನರಿಂದ ಬರ್ತಕ್ಕಂಥ ಒಂದೇ ಒಂದು ಉತ್ತರ ನೋಡಬೇಕಾದರೆ, ನನಗೆ ಸಮಯ ಇಲ್ಲ, ಐ ಆಮ್ ವೆರಿ ಬ್ಯುಸಿ. ಈ ಒಂದು ಮಾತುಗಳನ್ನು ಎಷ್ಟೋ ಜನರಿಂದ ನಾನು ಕೇಳಿದ್ದೇನೆ. ಒಂದು ವೇಳೆ ಯೇಸು ಕ್ರಿಸ್ತನು ನಮ್ಮ ಕರ್ತನಾದ ದೇವರು, ತಂದೆಯಾದ ದೇವರು ನಮಗೆ ನಾವು ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಸಮಯವಿಲ್ಲ, ನಾನು ಭಾಳಷ್ಟು ಬ್ಯುಸಿಯಾಗಿದ್ದೇನೆ ಎಂಬುದಾಗಿ ಹೇಳೋದಾದರೆ ನಾವೊಂದು ಪರಿಸ್ಥಿತಿ ಏನಾಗಬಹುದು. ಕೀರ್ತನೆಗಳು 121ನೇ ಅಧ್ಯಾಯ, ಕೀರ್ತನೆಗಳು 121ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ತಾ ಇದ್ದೇವೆ, ಆತ ನಿನ್ನ ಪಾದಗಳನ್ನು ಕದಲಗೊಳಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಕರ್ತನಾದ ದೇವರು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು 24 hours ನೋಡಬೇಕಾದ್ರೆ ಪ್ರತಿ ಕ್ಷಣವೂ ಆತನು ನಿದ್ರಿಸುವುದಿಲ್ಲ, ತೂಕಡಿಸುವುದಿಲ್ಲ. ಅಂದರೆ ನೋಡಬೇಕಾದ್ರೆ ಆತನು ಯಾವಾಗಲೂ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಆತನ ದೃಷ್ಟಿ ನಮ್ಮ ಮೇಲೆ ಇದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆತನು ಯಾವಾಗಲೂ ನಮ್ಮನ್ನು ಕಾಯುವುದರಲ್ಲಿ ಆತನು ಬ್ಯುಸಿಯಾಗಿದ್ದಾನೆ, ನಮ್ಮನ್ನು ನೋಡಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದಾನೆ. ಸರ್ವಲೋಕವನ್ನು ಆತ ನೋಡಿಕೊಳ್ತಕ್ಕಂಥ ಒಂದು ವಿಷಯದಲ್ಲಿ ಆತನು ಬ್ಯುಸಿಯಾಗಿದ್ದಾನೆ. ಒಂದು ವೇಳೆ ಆತನು ನಾನು ಬ್ಯುಸಿಯಾಗಿದ್ದೇನೆ, ನಾನು ನಿನಗೆ ಸಮಯ ಕೊಡಲಿಕ್ಕೆ ಸಾಧ್ಯ ಇಲ್ಲದಾಗಿ ಹೇಳೋದಾದರೆ ನಮ್ಮ ಪರಿಸ್ಥಿತಿ ಏನಾಗಬಹುದು. ಆತನು ಇಂಡಿವಿಜುವಲ್ ಆಗಿ ವೈಯಕ್ತಿಕ ರೂಪದಲ್ಲಿ ಸಹ ಆತನು ನಮ್ಮನ್ನು ಕಾಳಜಿ ಮಾಡ್ತಕ್ಕಂಥವನಾಗಿದ್ದಾನೆ, ಕೇರ್ ಮಾಡ್ತಕ್ಕಂಥವನಾಗಿದ್ದಾನೆ. ಅದೇ ರೀತಿಯಲ್ಲಿ ನೋಡ್ತಾ ಇದ್ದೇನೆ, ಎಲ್ಲರನ್ನೂ ಸಹ ನೋಡ್ತಾ ಇದ್ದೇವೆ. ಕಾರ್ಪೊರೇಟ್ಲಿ ಪ್ರತಿಯೊಬ್ಬರನ್ನು ಆತನು ಕೇರ್ ಮಾಡ್ತಕ್ಕಂಥ ತಂದೆಯ ದೇವರು ಆಗಿದ್ದಾರೆ. ಪ್ರಿಯರೇ, ಇಲ್ಲಿ ನೋಡ್ತಾ ಇದ್ದೇವೆ, ನಾವು ನಮಗೆ ಬಡವರಾಗಲಿ ಶ್ರೀಮಂತರಾಗಲಿ ಎಲ್ಲರಿಗೆ ತಂದೆಯ ದೇವರು ಕೊಟ್ಟಿರ್ತಕ್ಕಂಥ ಸಮಯ ಒಂದೇ ಆಗಿದೆ. 24 ತಾಸುಗಳು ಪ್ರತಿಯೊಬ್ಬರಿಗೆ ಕೊಡಲ್ಪಟ್ಟಿದೆ. ಈ ಭಾರತ ದೇಶದ ಪ್ರಧಾನಮಂತ್ರಿ ಆಗ್ಬೋದು, ಯುನೈಟೆಡ್ ಸ್ಟೇಟ್ಸ್ ಪ್ರಧಾನಮಂತ್ರಿ ಆಗ್ಬೋದು ಅಥವಾ ಪ್ರೆಸಿಡೆಂಟ್ ಆಗ್ಬೋದು, ಮತ್ತು ಯಾವುದೇ ವ್ಯಕ್ತಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಮಯ ಆಗಲಿ, ಮತ್ತು ಬಡವರಿಗೆ ಮತ್ತು ಏನು ಗತಿಯಿಲ್ಲದಂಥ ಜನರಿಗೆ ಆಗಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಮಯ ಎಲ್ಲರಿಗೂ ಸಹ ದೇವರು ಸಮಾನವಾಗಿ ಕೊಟ್ಟಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಆ ಒಂದು ಸಮಯದಲ್ಲಿ ಪ್ರತಿಯೊಬ್ಬರಿಗೆ ಆ ಒಂದು ಸಮಯವನ್ನು ಯೋಗ್ಯವಾದ ರೀತಿಯಲ್ಲಿ ಉಪಯೋಗಿಸ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯವಾಗಿದೆ. ನೋಡ್ತಾ ಇದ್ದೇವೆ, ಯೇಸು ಕ್ರಿಸ್ತನ ಈ ಲೋಕದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ತನ್ನ ಸಮಯವನ್ನು ಕಳೆದನೆ ಎಂಬುದಾಗಿ ನಾವು ಯೋಚಿಸೋದಾದರೆ ನಾವು ಆ ಸಮಯದ ಬೆಲೆ ನಮಗೆ ಗೊತ್ತಾಗ್ತದೆ. ಯೇಸು ಕ್ರಿಸ್ತನ ಲೋಕದಲ್ಲಿರ್ತಕ್ಕಂಥ ಈ ತನ್ನ ಒಂದು ಜೀವನ ನೋಡಬೇಕಾದ್ರೆ ಟೋಟಲ್ 33 years, ಅಪ್ರಾಕ್ಸಿಮೇಟ್ಲಿ 33 years ಅಥವಾ 33.5 years ಎಂಬುದಾಗಿ ಹೇಳ್ತಾರೆ. ಯೇಸು ಕ್ರಿಸ್ತನು ತನ್ನ ಒಂದು ಮಿನಿಸ್ಟ್ರಿ ಆರಂಭ ಮಾಡಿರ್ತಕ್ಕಂಥ 30 ವರ್ಷ ಇರ್ತಕ್ಕಂಥ ಸಂದರ್ಭದಲ್ಲಿ ಆತನು ತನ್ನ ಒಂದು ಮಿನಿಸ್ಟ್ರಿ
ತನ್ನ ಸೇವೆಯನ್ನು ಆರಂಭ ಮಾಡಿದನು. ಅಂದರೆ ಯೇಸು ಕ್ರಿಸ್ತನ ತನ್ನ ಸೇವೆಯನ್ನು ಕೇವಲ 3.5 ವರ್ಷ ಮಾತ್ರ ಆತನು ಮಾಡಿದ್ದಾನೆ. ಆದರೆ ಆತನು ಮಾಡಿರ್ತಕ್ಕಂಥ ಒಂದು ಸೇವೆ ನೋಡಬೇಕಾದ್ರೆ ಈ ಲೋಕದೆಲ್ಲ ಸರ್ವಲೋಕದ ಪ್ರತಿಯೊಬ್ಬರು ಒಂದು ಆದರ್ಶವಾಗಿ ನಾವು ತೆಗೆದುಕೊಂಡವರಾಗಿ ನಾವು ಸೇವೆ ಮಾಡ್ತಕ್ಕಂಥ ಒಂದು ಆದರ್ಶ ಜೀವನವನ್ನು ಯೇಸು ಕ್ರಿಸ್ತನು ನಮ್ಮ ಮುಂದೆ ಕಳೆದಿದ್ದಾನೆ. ಅದು ನಮಗೆ ಒಳ್ಳೆಯ ಒಂದು ಮಾರ್ಗವನ್ನು ತೋರಿಸ್ತಕ್ಕಂಥ ಒಂದು ಜೀವನವಾಗಿದೆ ಎಂದು ನೋಡ್ತಾ ಇದ್ದೇವೆ. ಆತನು 3 ವರ್ಷ ಆತನಿಗೆ ಗೊತ್ತಿತ್ತು ಕೇವಲ 3.5 ವರ್ಷ ಮಾತ್ರ ಆತನ ಈ ಲೋಕದಲ್ಲಿದ್ದಾನೆ. ಆದ ಕಾರಣ ಆ 3.5 ವರ್ಷದಲ್ಲಿ ಆತನು ತನ್ನ ಒಂದು ಸಮಯವನ್ನು ಯೋಗ್ಯವಾದ ರೀತಿಯಲ್ಲಿ ತನ್ನ ಶಿಷ್ಯರೊಂದಿಗೂ ತನ್ನ ಕುಟುಂಬದಲ್ಲಿ ನೋಡ್ತಾ ಇದ್ದೇವೆ. ಕೆಲವೊಂದು ಜನರು ಅಂದ್ಕೊಳ್ಬೋದು ಯೇಸು ಕ್ರಿಸ್ತನು ತನ್ನ ಕುಟುಂಬಕ್ಕೆ ಸಮಯ ಕೊಟ್ಟಿದ್ದೆಂಬುದಾಗಿ. ನೋಡಬೇಕಾದ್ರೆ ಯೇಸು ಕ್ರಿಸ್ತನು ತನ್ನ ತಂದೆ ತಾಯಿಯವರಿಗೆ ತನ್ನ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಸಮಯ 30 ವರ್ಷಗಳು. 30 ವರ್ಷಗಳು ಆದ ನಂತರ ಆತನು 3.5 ವರ್ಷ ಆತನು ತನ್ನ ಸೇವೆಗಾಗಿ ಕೊಟ್ಟಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದಾರೆ. ತನ್ನ ಕುಟುಂಬಕ್ಕೂ ಸಹ ತನ್ನ ಸಮಯವನ್ನು ಕೊಟ್ಟನು, ತನ್ನ ತಂದೆ ತಾಯಿಯವರಿಗೂ ಸಹ ತನ್ನ ಸಮಯವನ್ನು ಕೊಟ್ಟನು. ಮತ್ತು ಆತನು ನೋಡಬೇಕಾದ್ರೆ ಸೇವೆಗಾಗಿಯೂ ಆತನ ಸಮಯವನ್ನು ಕೊಟ್ಟನು. ಅದೇ ರೀತಿಯಲ್ಲಿ ಆತನು ಪ್ರತಿದಿನ ಆತನು ಯಾವ ರೀತಿಯಲ್ಲಿ ಸಮಯವನ್ನು ಕಳೆದಿದ್ದಾನೆ ಎಂಬುದಾಗಿ ನೋಡೋದಾದರೆ ಅದರಿಂದ ನಾವು ಒಂದು ಪ್ರೇರೇಪಣೆಯನ್ನು ನಾವು ಪಡೆಯಬಹುದು. ಪ್ರಿಯರೇ, ನಮ್ಮ ಜೀವನದಲ್ಲಿ ಸಮಯ ಉಳಿಸಬೇಕಾದರೆ ಪ್ರಾರ್ಥನೆ ಎಲ್ಲ ವಿಷಯಗಳಿಗಿಂತ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಾರ್ಗ ಅಥವಾ ಒಂದು ಮೆಥಡ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಾರ್ಥನೆ ಮುಖಾಂತರ ನಾವು ನಮ್ಮ ಸಮಯವನ್ನು ಉಳಿಸಬಹುದು. ನಮ್ಮೆಲ್ಲರಿಗೂ ಆಶ್ಚರ್ಯ ಆಗಬಹುದು. ಸಮಯ ನಾವು ಪ್ರಾರ್ಥನೆಯಲ್ಲಿ ಕಳೆಯೋದ್ರ ಮುಖಾಂತರ ಸಮಯ ಹೇಗೆ ಉಳಿಯುತ್ತದೆ, ಯಾವ ರೀತಿಯಲ್ಲಿ ನಾವು ನಮ್ಮ ಬ್ಯುಸಿ ಲೈಫನ್ನು ನಾವು ಯೋಗ್ಯವಾದ ರೀತಿಯಲ್ಲಿ ಉಪಯೋಗಿಸಬಹುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವ ರೀತಿಯಲ್ಲಿ ಪ್ರಾರ್ಥನೆ ಮುಖಾಂತರ ನಮ್ಮ ಬ್ಯುಸಿ ಲೈಫ್ ಯೋಗ್ಯವಾದ ರೀತಿಯಲ್ಲಿ ಡಿಸಿಪ್ಲಿನ್ ಆಗಿ ನಾವು ಉಪಯೋಗಿಸಲಿಕ್ಕೆ ಸಾಧ್ಯ ಎಂಬುದಾಗಿ ನೋಡ್ತಾ ಇದ್ದೇವೆ. ಕೆಲವೊಮ್ಮೆ ನಾವು ಹೇಳ್ತೇವೆ ತಂದೆಯಾದ ದೇವರಿಗೆ ಕೊಡಲಿಕ್ಕೆ ಸಮಯ ಇಲ್ಲ, ಕುಟುಂಬಕ್ಕೆ ಕೊಡಲಿಕ್ಕೆ ಸಮಯ ಇಲ್ಲ, ಮಕ್ಕಳೊಂದಿಗೆ ಸಮಯ ಕಳೀಲಿಕ್ಕೆ ನಮಗೆ ಸಮಯ ಇಲ್ಲ, ಸ್ನೇಹಿತರೊಂದಿಗೆ ಸಮಯ ಕಳೀಲಿಕ್ಕಿಲ್ಲ. ಈ ರೀತಿಯಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನೋಡ್ತಾ ಇದ್ದೇವೆ. ಹೆಚ್ಚಿನ ಸಮಯ ನಾವು ಹಣ ಗಳಿಸುವುದಕ್ಕಾಗಿ, ಕಷ್ಟಪಡುವುದಕ್ಕಾಗಿ, ಬೇರೆ ಬೇರೆ ವಿಷಯಗಳಲ್ಲಿ ನಾವು ಸಮಯ ಕಳೆಯುತ್ತೇವೆ. ಆದರೆ ಪ್ರಾರ್ಥನೆಯಲ್ಲಿ ನಾವು ಸಮಯವನ್ನು ಭಾಳಷ್ಟು ಕಡಿಮೆ ಜನ ಈ ಪ್ರಾರ್ಥನೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವುದಕ್ಕಾಗಿ ಪ್ರಯತ್ನ ಪಡುತ್ತೇವೆ. ಹೆಚ್ಚಿನ ಸಮಯ ಎಲ್ಲ ವಿಷಯಗಳಿಗೆ ಕೊಡ್ತೇವೆ, ಆದರೆ ಪ್ರಾರ್ಥನೆಗಾಗಿ ಹೆಚ್ಚಿನ ಸಮಯ ಕೊಡೋದಿಲ್ಲ. ಈ ದಿನದಲ್ಲಿ ನೋಡಬೇಕಾದ್ರೆ ಭಾಳಷ್ಟು ಜನ ಬಿಸಿ ಇರ್ತಕ್ಕಂಥ ಮುಖ್ಯವಾದ ಕಾರಣ ನೋಡಬೇಕಾದ್ರೆ ನಾವು ಪ್ರಾರ್ಥನೆಗೆ ನಾವು ಹೆಚ್ಚಿನ ಸಮಯ ಕೊಡದೇ ಇರ್ತಕ್ಕಂಥ ಕಾರಣ ಯಾವ ರೀತಿ ಎಂಬುದಾಗಿ ನಾವು ಎಷ್ಟೋ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡ್ಬೋದು. ಪ್ರಾರ್ಥನೆ ಮಾಡೋದ್ರ ಮುಖಾಂತರ ನಮಗೆ ಸಮಯ ನಮಗೆ ಸಿಕ್ಕುವುದಿಲ್ಲ ಎಂಬುದಾಗಿ. ಮುಂಜಾನೆ ನಾವು ನಮ್ಮ ಕೆಲಸಕ್ಕೆ ಹೋಗಬೇಕಾದ್ರೆ, ನಮ್ಮ ಡ್ಯೂಟಿಗೆ ಹೋಗಬೇಕಾದ್ರೆ, ಮತ್ತು ಕಾಲೇಜಿಗೆ ಹೋಗಬೇಕಾದ್ರೆ, ಸ್ಕೂಲ್ಗೆ ಹೋಗಬೇಕಾದ್ರೆ, ಬೇರೆ ಬೇರೆ ವಿಷಯಗಳಿಗೆ ನಾವು ಹೋಗಬೇಕಾದ ನಾವು ಕೆಲಸವನ್ನು ಮಾಡೋದಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೋಗಬೇಕಾದ್ರೆ ಕೆಲವೊಮ್ಮೆ ಆ ಒಂದು ಪ್ರಾರ್ಥನೆಗೆ ಸಹ ಸಮಯ ಇರೋದಿಲ್ಲ. ಬೇಗನೆ ಇವನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಕೆಲವರಿಗೆ ಸಮಯ ಇರೋದಿಲ್ಲ. ಈ ರೀತಿ ನೋಡ್ತಾ ಇದ್ದೇವೆ. ಅಂಥ ಜನರು ಇವನು ಪ್ರಾರ್ಥನೆ ಮಾಡುವುದಕ್ಕಾಗಿ ಸಹ ಕೆಲವೊಬ್ಬರಿಗೆ ಸಮಯ ಇಲ್ಲ, ದೇವರೊಂದಿಗೆ ಸಮಯವನ್ನು ಕಳೆದಕ್ಕಾಗಿ ಸಮಯ ಇಲ್ಲ ಎಂಬುದಾಗಿ ನಾವು ಹೇಳೋದನ್ನು ನೋಡ್ತಾ ಇದ್ದೇವೆ. ಸೊ ಈಗಿನದಲ್ಲಿ ಬ್ಯುಸಿ ಲೈಫ್ನಲ್ಲಿ ನೋಡಬೇಕಾದ್ರೆ ದೇವರಿಗೂ ಸಮಯ ಇಲ್ಲ, ನಮ್ಮ ಕುಟುಂಬಕ್ಕೂ ಸಮಯ ಇಲ್ಲ. ನೋಡ್ತಾ ಇದ್ದೇವೆ ಯಾವ ವಿಷಯಗಳಿಗೆ ನಾವು ಹೆಚ್ಚಿನ ಸಮಯವನ್ನು ಕೊಡಬೇಕು ಅದಕ್ಕೆ ಬಿಟ್ಟು ನಾವು ಎಲ್ಲ ವಿಷಯಗಳಿಗೆ ನಾವು ಸಮಯವನ್ನು ಕೊಡ್ತೇವೆ. ಆದರೆ ದೇವರೊಂದಿಗೆ ನಾವು ಸಮಯವನ್ನು ಕಳೆಯುವುದಿಲ್ಲ, ದೇವರ ವಾಕ್ಯವನ್ನು ಓದುವುದರಲ್ಲಿ ನಾವು ಸಮಯವನ್ನು ಕಳೆಯುವುದಿಲ್ಲ, ಮತ್ತು ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ಮ ಸಮಯವನ್ನು ಕಳೆಯುವುದಿಲ್ಲ, ಕುಟುಂಬದೊಂದಿಗೆ ನಾವು ಸಮಯವನ್ನು ಕಳೆಯುತ್ತಾ ಇಲ್ಲ. ಈ ರೀತಿಯಾಗಿ ಹೆಚ್ಚಿನ ಸಮಯವನ್ನು ಅನವಶ್ಯಕದ ವಿಷಯದಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೆಯುತ್ತೇವೆ ಹೊರತು ನಾವು ವಿಶೇಷವಾಗಿರ್ತಕ್ಕಂಥ ಮತ್ತು ನಮ್ಮ ಸಮಯವನ್ನು ಉಳಿಸ್ತಕ್ಕಂಥ, ನಮ್ಮ ಜೀವನದಲ್ಲಿ ಆಶೀರ್ವಾದವನ್ನು ತರತಕ್ಕಂಥ ಈ ಒಂದು ಸಮಯವನ್ನು ನಾವು ಕಳೆಯೋದು ಬಿಟ್ಟು ನಾವು ಬೇರೆ ವಿಷಯಗಳಿಗಾಗಿ ಅಂದರೆ ವೇಸ್ಟ್ ಆಗ್ತಕ್ಕಂಥ ವಿಷಯಗಳಲ್ಲಿ ನಾವು ಹೆಚ್ಚಿನ ಸಮಯವನ್ನು ಕಳೀತಕ್ಕಂಥ ನೋಡ್ತಾ ಇದ್ದೇವೆ. ಜೀಸಸ್ ಪ್ರೇಡ್ ಅರ್ಲಿ ಇನ್ ದ ಮಾರ್ನಿಂಗ್ ಆ್ಯಂಡ್ ಇನ್ ದ ಈವ್ನಿಂಗ್ ಆಲ್ಸೋ. ಆತನು ಮುಂಜಾನೆಯಲ್ಲಿ ಆತನು ಪ್ರಾರ್ಥನೆ ಮಾಡಿದನು ಮತ್ತು ರಾತ್ರಿ ಇಡೀ ಆತನು ಪ್ರಾರ್ಥನೆ ಮಾಡಿದನು. ದಿನವಿಡೀ ಎಷ್ಟೋ ಸಂದರ್ಭದಲ್ಲಿ ಆತನು ಪ್ರಾರ್ಥನೆ ಮಾಡಿದನು. ಇಲ್ಲಿ ನೋಡ್ತಾ ಇದ್ದೇವೆ ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇದ್ದೇವೆ ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ಅಧ್ಯಾಯ 12ನೇ ವಚನ ನೋಡ್ತಾ ಇದ್ದೇವೆ.
ಆ ದಿವಸಗಳಲ್ಲಿ ಆತನು ಪ್ರಾರ್ಥನೆ ಮಾಡುವುದಕ್ಕಾಗಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ರಾತ್ರಿಯೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನೆಂಬುದಾಗಿ ನೋಡ್ತಾ ಇದ್ದೇವೆ. ಬೆಳಗಾದ ಮೇಲೆ ಆತನು ತನ್ನ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರಲ್ಲಿ 12 ಮಂದಿಯನ್ನು ಆರಿಸಿಕೊಂಡು ಅವರಿಗೆ ಅಪೊಸ್ತಲರಂತೆ ಹೆಸರಿಟ್ಟನು. ನೋಡಬೇಕಾದ್ರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು ಆದುಕೊಳ್ಳಬೇಕಾದರೆ, ಸೆಲೆಕ್ಟ್ ಮಾಡಬೇಕಾದರೆ, ತನ್ನ ಒಂದು ಮಿನಿಸ್ಟ್ರಿಯನ್ನು ಆರಂಭ ಮಾಡಬೇಕಾದರೆ ಪ್ರಾರ್ಥನೆ ಮುಖಾಂತರ ರಾತ್ರಿವಿಡೀ ಆತನು ಪ್ರಾರ್ಥನೆ ಮಾಡಿ ತನ್ನ ಶಿಷ್ಯರನ್ನು ಆದುಕೊಂಡನೆಂಬುದಾಗಿ ನೋಡ್ತಾ ಇದ್ದೇವೆ. ಆತನು ಬೆಳಗಿನ ಜಾವದಲ್ಲಿ ಆತನು ಪ್ರಾರ್ಥನೆ ಮಾಡಿದನು, ರಾತ್ರಿಯಲ್ಲಿ ಪ್ರಾರ್ಥನೆ ಮಾಡಿದನು. ಎಷ್ಟೋ ತನ್ನ ಎಲ್ಲ ವಿಷಯಗಳನ್ನು ಪ್ರಾರ್ಥನೆ ಮುಖಾಂತರ ಆರಂಭ ಮಾಡಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ತನ್ನ ಮಿನಿಸ್ಟ್ರಿ ಆರಂಭ ಮಾಡಬೇಕಾದರೆ 40 ದಿವಸ ಉಪವಾಸ ಮಾಡಿ ಆತನು ನೋಡ್ತಾ ಇದ್ದೇವೆ. ತನ್ನ ಒಂದು ಕೊನೆಯ ದಿನಗಳಲ್ಲಿ ನೋಡ್ತಾ ಇದ್ದೇವೆ ಶಿಲುಬೆಗೆ ಆತನು ನೋಡ್ತಾ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವುದಕ್ಕಿಂತ ಮುಂಚಿತವಾಗಿ ನೋಡ್ತಾ ಇದ್ದೇವೆ ಆತನು ಉಪವಾಸ ಮಾಡಿ 40 ದಿವಸಗಳು ಉಪವಾಸ ಮಾಡಿರತಕ್ಕಂಥ ವಿಷಯವನ್ನು ಸಹ ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಆತನ ಉಪವಾಸ ಪ್ರಾರ್ಥನೆಯಲ್ಲಿ ಆಗಲಿ ಸಮಯ ಕಳೆಯುವುದಂತ ನೋಡ್ತಾ ಇದ್ದೇವೆ. ಅಂದರೆ ಯೇಸು ಕ್ರಿಸ್ತ ತನ್ನ ಜೀವನದಲ್ಲಿ ಯೋಗ್ಯವಾದ ರೀತಿಯಲ್ಲಿ ಇಫೆಕ್ಟಿವ್ ಆಗಿ ತಾನು ತನ್ನ ಜೀವನವನ್ನು ಜೀವಿಸಬೇಕಾದರೆ ಅದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ನೋಡಬೇಕಾದರೆ ಪ್ರಾರ್ಥನೆಗೆ ಆತನು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿರತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಪ್ರಾರ್ಥನೆ ಮುಖಾಂತರ ತನ್ನ ಎಲ್ಲ ಕೆಲಸಗಳನ್ನು ಆರಂಭ ಮಾಡಿದರು. ಪ್ರಾರ್ಥನೆ ಮುಖಾಂತರ ಎಲ್ಲ ವಿಷಯಗಳನ್ನು ಆತನು ಜಯಿಸಿದರು. ಶೈತಾನನ ಈ ಒಂದು ಎಲ್ಲ ಶೋಧನೆಗಳನ್ನು ಜಯಿಸಿರ್ತಕ್ಕಂಥ ಮುಖ್ಯವಾದ ಕಾರಣ ನೋಡಬೇಕಾದರೆ 40 ದಿವಸ ಆತನು ಉಪವಾಸದಿಂದ ಆತನು ಪ್ರಾರ್ಥನೆ ಮಾಡಿರತಕ್ಕಂಥ ಕಾರಣ ಆತನ ದೇವರಿಂದ ಆತನು ಬಲವನ್ನು ಹೊಂದಿದವನಾಗಿ ಆ ಒಂದು ಶೋಧನೆಗಳನ್ನು ಎದುರಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಪ್ರಿಯರಿ ನೋಡ್ತಾ ಇದ್ದೇವೆ, ಎಷ್ಟೋ ವಿಷಯಗಳು ನೋಡ್ತಾ ಇದ್ದೇವೆ. ಪ್ರೇಯರ್ ಆಸ್ ದ ಪವರ್ ಟು ಸೇವ್ ಅವರ್ ಟೈಮ್. ನಮ್ಮ ಸಮಯವನ್ನು ಉಳಿಸ್ತಕ್ಕಂಥ ಒಂದು ಶಕ್ತಿ ಆ ಒಂದು ಪ್ರಾರ್ಥನೆಯಲ್ಲಿ ಇದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಜೋಷಾಫಟ್ ಎಂಬ ಒಂದು ರಾಜನು ತನ್ನ ಮೇಲೆ 3 ರಾಜರು ಅಟ್ಯಾಕ್ ಮಾಡೋದಕ್ಕಾಗಿ ಬಂದಂಥ ಸಂದರ್ಭದಲ್ಲಿ ಆತನು ದೇವರಿಂದ ತಾನು ಗೈಡೆನ್ಸ್ ಪಡೆದುಕೊಂಡವನಾಗಿ ಆತನು ದೇವರಲ್ಲಿ ಪ್ರಾರ್ಥಿಸಿದಂಥ ಸಂದರ್ಭದಲ್ಲಿ ದೇವರು ಆ ಯುದ್ಧದ ಸ್ಟ್ರಾಟಜಿ ಏನೆಂಬುದಾಗಿ ಯಾವ ರೀತಿಯಲ್ಲಿ ಯುದ್ಧ ಮಾಡಬೇಕೆಂಬುದಾಗಿ ಆ ದೇವರ ಮುಖಾಂತರ ಆತನಿಗೆ ಡೈರೆಕ್ಷನ್ ಸಿಕ್ಕಿರುವುದನ್ನು ನೋಡ್ತಾ ಇದ್ದೇವೆ. ಗಾಡ್ ಪ್ರೊವೈಡ್ಸ್ ಟೈಮ್ಲಿ ಡೈರೆಕ್ಷನ್ ಥ್ರೂ ಪ್ರೇಯರ್ಸ್. ಪ್ರಾರ್ಥನೆ ಮುಖಾಂತರ ನಮಗೆ ಯೋಗ್ಯವಾದ ಮಾರ್ಗದರ್ಶನ ನಮಗೆ ಸಿಗುತ್ತದೆ. ಯಾವ ಸಂದರ್ಭದಲ್ಲಿ ನಮಗೆ ಒಳ್ಳೆಯ ಡೈರೆಕ್ಷನ್ ನಮಗೆ ಸಿಗುತ್ತದೋ, ಅಂದರೆ ತಪ್ಪಾದ ಮಾರ್ಗದಲ್ಲಿ ನಾವು ಹೋಗೋದಾದರೆ ಆ ಒಂದು ಯಾವುದೇ ಒಂದು ವಿಷಯ ನಾವು ಅಚೀವ್ ಮಾಡಬೇಕಾದ್ರೆ ಅದು ಸಾಧ್ಯವಿಲ್ಲ ಅಥವಾ ಬಹಳಷ್ಟು ಸಮಯ ಆಗ್ಬೋದು. ಆದರೆ ದೇವರ ಮಾರ್ಗದರ್ಶನದ ಮುಖಾಂತರ ಮಾಡತಕ್ಕಂಥ ಕೆಲಸ ಹೆಚ್ಚಿನ ಕೆಲಸವನ್ನು ಕಡಿಮೆ ಸಮಯದಲ್ಲಿ ನಾವು ಮಾಡಬಹುದು. ಅಂದರೆ ದೇವರ ಮಾರ್ಗದರ್ಶನ ಪ್ರಾರ್ಥನೆ ಮುಖಾಂತರ ಪಡೆಯಬಹುದು. ಅದಾದ ನಂತರ ಪ್ರಾರ್ಥನೆ ಮಾಡುವುದಕ್ಕೆ ಮುಖಾಂತರ ತಪ್ಪಾದ ನಿರ್ಣಯಗಳಿಂದ ಆ ಒಂದು ಪ್ರಾರ್ಥನೆಯು ನಮ್ಮನ್ನು ತಡೆಯುತ್ತದೆ. ತಪ್ಪಾದ ಮಾರ್ಗ ಅಥವಾ ತಪ್ಪಾದ ನಿರ್ಣಯ ಮಾಡುವುದಕ್ಕೆ ಈ ಒಂದು ಪ್ರಾರ್ಥನೆಯು ತಡೆಯುತ್ತದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ನಾವು ಒಂದು ವೇಳೆ ತಪ್ಪಾದ ಮಾರ್ಗದಲ್ಲಿ ಹೋಗುವುದಾದರೆ ನಾವು ಪ್ರಾರ್ಥನೆ ಮುಖಾಂತರ ನಾವು ನೋಡ್ತಾ ಇದ್ದೇವೆ ನಾವು ಯೋಗ್ಯವಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಎಂದು ನೋಡ್ತಾ ಇದ್ದೇವೆ. ಪ್ರಾರ್ಥನೆ ನೋಡಬೇಕಾದರೆ ನಮ್ಮನ್ನು ಚಿಂತೆಯಿಂದ ಚಿಂತೆ ಇಲ್ಲದಂತೆ ಮಾಡುತ್ತದೆ ಎಂಬುದನ್ನು ನೋಡ್ತಾ ಇದ್ದೇವೆ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡೋದಾದರೆ ಚಿಂತೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಸಮಸ್ಯೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ, ಏನು ತಿಳಿದೇ ಇರತಕ್ಕಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ ಪ್ರಾರ್ಥನೆ ಮಾಡೋದಾದರೆ ನಮ್ಮನ್ನು ಈ ಒಂದು ಪ್ರಾರ್ಥನೆಯು ಚಿಂತೆಯಿಂದ ಮುಕ್ತಿಗೊಳಿಸುತ್ತದೆ, ನಮಗೆ ಧೈರ್ಯವನ್ನು ಕೊಡುತ್ತದೆ, ಶಾಂತಿಯನ್ನು ಕೊಡುತ್ತದೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಸೊ ಇಟ್ ಪ್ರೊಡ್ಯೂಸಸ್ ಪೀಸ್ಫುಲ್ ಹಾರ್ಟ್. ನೋಡ್ತಾ ಇದ್ದೇವೆ ಶಾಂತಿಯಿಂದ ತುಂಬಿರ್ತಕ್ಕಂಥ ಹೃದಯವನ್ನು ಕೊಡ್ತಕ್ಕಂಥದ್ದಾಗಿದೆ ಒಂದು ಪ್ರಾರ್ಥನೆ. ಒಂದು ವೇಳೆ ನಾವು ಪ್ರಾರ್ಥನೆ ಮಾಡೋದಾದರೆ ಎಷ್ಟೋ ಜನರು ಎಷ್ಟೋ ಟೆನ್ಷನ್ ತೆಗೆದುಕೊಂಡು ಚಿಂತೆಯಿಂದ ಕರ್ತನ ಸಾನ್ನಿಧ್ಯದಲ್ಲಿ ಬರೋದಾದರೆ ನಮ್ಮಲ್ಲಿರತಕ್ಕಂಥ ಎಲ್ಲ ಚಿಂತೆ ನಮ್ಮಿಂದ ದೂರ ಮಾಡೋದಕ್ಕಾಗಿ ದೇವರು ಸಿದ್ಧನಾಗಿದ್ದಾನೆ ಎಂಬುದಾಗಿ ನೋಡ್ತಾ ಇದ್ದೇವೆ. ನಿಮ್ಮ ಚಿಂತೆ ಭಾರವನ್ನೆಲ್ಲ ನನ್ನ ಮೇಲೆ ಹಾಕಿರಿ, ನಾನು ನಿಮಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾನೆ, ನಮಗೆ ಧೈರ್ಯ ಕೊಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನೋಡ್ತಾ ಇದ್ದೇವೆ, ಎಲ್ಲ ಕಷ್ಟಪಡುವವರೇ ಹೊರೆಯುವಂಥವರೇ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ನಾವು ಒಂದು ವೇಳೆ ನಾವು ಕಷ್ಟಪಡುವವರಾಗಿರುವುದಾದರೆ, ಚಿಂತೆಯಲ್ಲಿರುವುದಾದರೆ, ಬಾಧೆಯಲ್ಲಿರುವುದಾದರೆ ನಾವು ಪ್ರಾರ್ಥಿಸಿದ ಸಂದರ್ಭದಲ್ಲಿ ಬೇಕಾದ ಧೈರ್ಯವನ್ನು, ಶಾಂತಿಯನ್ನು ಆತನು ಕೊಡಲಿಕ್ಕೆ ಸಾಧ್ಯವನ್ನು ನೋಡ್ತಾ ಇದ್ದೇವೆ. ನಾವು ಧೈರ್ಯದಿಂದ ಸಂದರ್ಭದಲ್ಲಿ ನೋಡ್ತಾ ಇದ್ದೇವೆ ನಾವು ನಮ್ಮ ಸಮಯವನ್ನು ಅದರಲ್ಲಿ ಸಹ ನಾವು ಉಳಿಸಬಹುದು. ನೋಡ್ತಾ ಇದ್ದೇವೆ ನಾವು
ದಿಗಿಲು ಪಟ್ಟಂಥ ಸಂದರ್ಭದಲ್ಲಿ, ಧೈರ್ಯವಿಲ್ಲದಂಥ ಸಂದರ್ಭದಲ್ಲಿ, ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದರೆ ಒಂದೇ ಕೆಲಸವನ್ನು ಎಷ್ಟೋ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಆದರೆ ಆ ಒಂದು ಕೆಲಸವನ್ನು ಮಾಡೋದಕ್ಕಾಗಿ ಅಚೀವ್ ಮಾಡೋದಕ್ಕಾಗಿ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ನಮ್ಮಲ್ಲಿ ಧೈರ್ಯ ಇರೋದಾದರೆ, ಶಾಂತಿ ಇರೋದಾದರೆ ನಾವು ಆ ಕೆಲಸಗಳನ್ನು ಯೋಗ್ಯವಾದ ರೀತಿಯಲ್ಲಿ ಯೋಗ್ಯವಾದ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯವನ್ನು ನೋಡ್ತಾ ಇದ್ದೇವೆ. ಮತ್ತು ಈ ಒಂದು ಪ್ರಾರ್ಥನೆ ಮುಖಾಂತರ ನಮಗೆ ಕಾನ್ಫಿಡೆಂಟ್ ಅಥವಾ ವಿಶ್ವಾಸ ಹೆಚ್ಚಾಗುವುದನ್ನು ನೋಡ್ತಾ ಇದ್ದೇವೆ. ನಾನು ಮಾಡ್ತಕ್ಕಂಥ ಪ್ರಾರ್ಥನೆ ಆಕಾಶವನ್ನು ಪೃಥ್ವಿಯನ್ನು ಸೃಷ್ಟಿಸತಕ್ಕಂಥ ಸರ್ವಶಕ್ತನಾದ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆದ ಕಾರಣ ನನಗೆ ಈ ಒಂದು ಕೇಳಿರ್ತಕ್ಕಂಥ ಯಾವುದೇ ವಸ್ತು ಆತನಿಗೆ ಅಸಾಧ್ಯವಾಗಿರ್ತಕ್ಕಂಥದ್ದಲ್ಲೆಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಆ ಒಂದು ನೋಡ್ತಾ ಇದ್ದೇವೆ. ಆತನ ಮೇಲೆ ನಮ್ಮ ವಿಶ್ವಾಸ ಹೆಚ್ಚಾಗುವುದನ್ನು ನೋಡ್ತಾ ಇದ್ದೇವೆ. ಮತ್ತು ಅದೇ ರೀತಿಯಲ್ಲಿ ಮತ್ತು ಪ್ರಾರ್ಥನೆ ಮುಖಾಂತರ ನಾವು ಬಲವನ್ನು ಹೊಂದುತ್ತೇವೆ. ಬಲವನ್ನು ಹೊಂದಿದವರಾಗಿ ನಾವು ನಮ್ಮ ಸಮಯವನ್ನು ಯೋಗ್ಯವಾದ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಯಾವುದೇ ಒಂದು ಕೆಲಸ 1 ತಿಂಗಳು ಮಾಡ್ತಕ್ಕಂಥ ಕೆಲಸವನ್ನು ನಾವು ಕೆಲವು ದಿನಗಳಲ್ಲಿ ಮಾತ್ರ ಮುಗಿಸ್ಬೋದು, ಒಂದೇ ದಿನದಲ್ಲಿ ಸಹ ನಾವು ಮುಗಿಸಬಹುದು. ಒಂದು ವೇಳೆ ದೇವರ ಶಕ್ತಿ ಸಾಮರ್ಥ್ಯ ನಮ್ಮ ಜೀವನದಲ್ಲಿ ಇರಬೇಕಾದರೆ. ಮತ್ತು ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋದಾದರೆ ನಮ್ಮ ಕೆಲಸವನ್ನು ಪೋಸ್ಟ್ಪೋನ್ ಮಾಡೋದಿಲ್ಲ. ಪ್ರೋಕ್ರಾಸ್ಟಿನೇಷನ್, ಪ್ರೋಕ್ರಾಸ್ಟಿನೇಟೆಡ್ ನೋಡ್ತಾ ಇದ್ದೇವೆ ನಾವು. ಅವರ್ ಲೈಫ್ ಮೆನಿ ಟೈಮ್ಸ್ ಇಸ್ ಪ್ರೋಕ್ರಾಸ್ಟಿನೇಟೆಡ್. ಅಂದರೆ ನಮ್ಮ ಲೈಫ್ ನೋಡಬೇಕಾದ್ರೆ ನಾವು ಮುಂದೂಡ್ತಕ್ಕಂಥದ್ದು. ಅಂದರೆ ಇವತ್ತು ಮಾಡ್ತಕ್ಕಂಥ ಕೆಲಸ ನಾಳೆ ಮಾಡ್ತಕ್ಕಂಥ ಕೆಲಸ ನಾಡ್ದು, ಈ ರೀತಿ ನೋಡ್ತಾ ಇದ್ದೇವೆ. ಒಂದು ವೇಳೆ ನಾವು ಪ್ರಾರ್ಥನೆಯಲ್ಲಿ ನಾವು ಹೆಚ್ಚಿನ ಸಮಯ ಕಳೆದಾದರೆ ನಾವು ನಾಳೆ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಲೇ ಮಾಡಬೇಕೆಂಬ ಒಂದು ಶಕ್ತಿ, ಒಂದು ವಿಧವಾದ ಒಂದು ಪ್ರೇರೇಪಣೆ ನಮಗೆ ದೊರಕತಕ್ಕಂಥದ್ದು ನೋಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಪ್ರಿಯರೇ, ಕೆಲವೊಮ್ಮೆ ಅಂದುಕೊಳ್ತೇವೆ ಪ್ರಾರ್ಥನೆಯಲ್ಲಿ ಸಮಯ ಕಳೆಯತಕ್ಕಂಥದ್ದು ನಮಗೆ ಸಮಯವನ್ನು ಹಾಳು ಮಾಡ್ತದೆ ಎಂಬುದಾಗಿ ಅಂದುಕೊಳ್ತೇವೆ. ಆದರೆ ಪ್ರಾರ್ಥನೆಯಲ್ಲಿ ನಾವು ಸಮಯ ಕಳೆಯತಕ್ಕಂಥದ್ದು ನಮ್ಮ ಸಮಯವನ್ನು ಉಳಿಸ್ತಕ್ಕಂಥದ್ದು ಎಂದು ನೋಡ್ತಾ ಇದ್ದೇವೆ. ಇಟ್ಸ್ ಬೆಟರ್ ಟು ಹ್ಯಾವ್ ಹಾರ್ಟ್ ವಿದೌಟ್ ವರ್ಡ್ಸ್ ದ್ಯಾನ್ ವರ್ಡ್ಸ್ ವಿದೌಟ್ ಹಾರ್ಟ್. ಒಂದು ಗಾದೆ ಮಾತು ಹೇಳಲ್ಪಟ್ಟಿದೆ, ಇಟ್ಸ್ ಬೆಟರ್ ಟು ಹ್ಯಾವ್ ಹಾರ್ಟ್ ವಿದೌಟ್ ವರ್ಡ್ಸ್ ದ್ಯಾನ್ ವರ್ಡ್ಸ್ ವಿದೌಟ್ ಹಾರ್ಟ್. ಅಂದರೆ ಶಬ್ದಗಳಿಲ್ಲದ ಈ ಒಂದು ಹಾರ್ಟ್ ಬೆಟರ್. ಒಂದು ವೇಳೆ ಹಾರ್ಟ್ ನೋಡಬೇಕಾದ್ರೆ ನಮ್ಮ ಕೆಲವೊಮ್ಮೆ ನಾವು ಹೃದಯ ಇದೆ, ಆದರೆ ನಮ್ಮ ವರ್ಡ್ನ ನೋಡ್ತಾ ಇದ್ದೆ ಹೃದಯವಿಲ್ಲದ ಈ ಒಂದು ವರ್ಡ್ಸ್ ಶಬ್ದಗಳು ಕೆಲಸಕ್ಕೆ ಬಾರದು. ಒಂದು ವೇಳೆ ಹೃದಯದಿಂದ ಹೇಳ್ತಕ್ಕಂಥ, ಒಂದು ವೇಳೆ ನಮ್ಮಿಂದ ಬಾಯಿಂದ ಯಾವುದೇ ಶಬ್ದ ಬಂದಿರಲಿಕ್ಕಿಲ್ಲ, ವರ್ಡ್ಗಳು ಬಂದಿರಲಿಕ್ಕಿಲ್ಲ, ಪ್ರಾರ್ಥನೆ ಬಂದಿರಲಿಕ್ಕಿಲ್ಲ, ಒಂದು ವೇಳೆ ಹೃದಯದಿಂದ ನಾವು ಬಂದಿರತಕ್ಕಂಥ ಮಾತುಗಳು ಅಥವಾ ಪ್ರಾರ್ಥನೆ ಭಾಳಷ್ಟು ಮುಖ್ಯವಾದದ್ದು ನೋಡ್ತಾ ಇದೆ. ಇಟ್ ಇಸ್ ಬೆಟರ್ ಟು ಹ್ಯಾವ್ ಹಾರ್ಟ್ ವಿದೌಟ್ ವರ್ಡ್ಸ್ ದ್ಯಾನ್ ವರ್ಡ್ಸ್ ವಿದೌಟ್ ಹಾರ್ಟ್. ಪ್ರೇಯರ್ ಜಸ್ಟ್ ಡಸಂಟ್ ಚೇಂಜ್ ಥಿಂಗ್ಸ್, ಇಟ್ ಚೇಂಜಸ್ ಅಸ್. ಕೆಲವು ಅಂದುಕೊಳ್ತೇವೆ ಪ್ರೇಯರ್ ಚೇಂಜಸ್ ಥಿಂಗ್ಸ್. ನೋಡ್ತಾ ಇದ್ದೇವೆ ವಸ್ತುಗಳನ್ನು, ವಿಷಯಗಳನ್ನು ಬದಲಾಯಿಸ್ತಕ್ಕಂಥದ್ದು. ಆದರೆ ಪ್ರಾರ್ಥನೆ ಕೇವಲ ವಸ್ತುಗಳನ್ನು, ವಿಷಯಗಳನ್ನು ಮತ್ತು ಪರಿಸ್ಥಿತಿಯನ್ನು ಮಾತ್ರ ಬದಲಾಯಿಸ್ತಕ್ಕಂಥದ್ದಲ್ಲ. ಆದರೆ ಒಂದು ಪ್ರಾರ್ಥನೆಯು ನಮ್ಮ ಜೀವನವನ್ನು ಸಹ ಬದಲಾಯಿಸ್ತಕ್ಕಂಥದ್ದಾಗಿದೆ. ಕೇವಲ ಅಂದ್ಕೊಳ್ತೇವೆ ಪ್ರಾರ್ಥನೆ ಮುಖಾಂತರ ಎಷ್ಟೋ ವಿಷಯಗಳು ನಾವು ಅಚೀವ್ ಮಾಡಿದ್ದೇವೆ, ಎಷ್ಟೋ ವಿಷಯಗಳನ್ನು ಬದಲಾಯಿಸಿದ್ದೇವೆ ಎಂಬುದಾಗಿ. ಆದರೆ ಒಂದು ಪ್ರಾರ್ಥನೆಯು ನಮ್ಮ ಜೀವನವನ್ನು ಸಹ ಬದಲಾಯಿಸ್ತಕ್ಕಂಥ ಶಕ್ತಿ ಅದರಲ್ಲಿ ಉಂಟೆಂಬುದನ್ನು ನೋಡ್ತಾ ಇದ್ದೇವೆ. ಉದಾಹರಣೆಗಾಗಿ ನೋಡಬೇಕಾದರೆ ಮಾರ್ತಳು ಮತ್ತು ಮರಿಯಳು ಇವರಿಬ್ಬರು ಯೇಸು ಕ್ರಿಸ್ತನ ಸೇವೆ ಮಾಡಿರ್ತಕ್ಕಂಥ ವಿಷಯವು ಕೆಲವು ತಿಂಗಳುಗಳಿಂದ ನಾವು ಸಂದೇಶವನ್ನು ಕೇಳಿದ್ದೇವೆ. ಮಾರ್ತಳು ಮತ್ತು ಮರಿಯಳು ಇಬ್ಬರು ಯೇಸು ಕ್ರಿಸ್ತನನ್ನು ತಮ್ಮ ಮನೆಗೆ ಆಮಂತ್ರಿಸಿರ್ತಕ್ಕಂಥ ವಿಷಯ ನೋಡ್ತೇವೆ. ಮಾರ್ತಳು ಯೇಸು ಕ್ರಿಸ್ತನಿಗಾಗಿ ಅಡಿಗೆ ಮಾಡುವುದಕ್ಕಾಗಿ ತನ್ನ ಸಮಯವನ್ನು ಕಳೆದಿರ್ತಕ್ಕಂಥ ವಿಷಯ ನೋಡ್ತೇವೆ. ಆದರೆ ಮರಿಯಳು ಕರ್ತನ ಸಾನ್ನಿಧ್ಯದಲ್ಲಿ ಯೇಸು ಕ್ರಿಸ್ತನೊಂದಿಗೆ ಕಳೆದಿರ್ತಕ್ಕಂಥ ಸಮಯ, ಈ ಒಂದು ಎರಡು ವಿಷಯಗಳು ನೋಡಬೇಕಾದರೆ ಯೇಸು ಕ್ರಿಸ್ತನು ಕರ್ತನ ಸಾನ್ನಿಧ್ಯದಲ್ಲಿ ಅಂದರೆ ಯೇಸು ಕ್ರಿಸ್ತನಿಗೆ ಕಳೆದಿರ್ತಕ್ಕಂಥ ಸಮಯ ಭಾಳಷ್ಟು, ಆಕೆ ಆರಿಸಿಕೊಂಡಿರ್ತಕ್ಕಂಥ ವಿಷಯ ಭಾಳಷ್ಟು ಅತಿ ಉತ್ತಮವಾದದ್ದು ಎಂಬುದಾಗಿ ಮಾರ್ತಳಿಗೆ ತಿಳಿಸಿರ್ತಕ್ಕಂಥ ವಿಷಯ ನೋಡ್ತಾ ಇದ್ದೇವೆ. ಮಾರ್ತಳು ಯೇಸು ಕ್ರಿಸ್ತನಿಗಾಗಿ ಆಕೆ ದುಡಿದಳು, ಅದು ಕಷ್ಟಪಟ್ಟಳು. ಆದರೆ ಮರಿಯಳು ಯೇಸು ಕ್ರಿಸ್ತನೊಂದಿಗೆ ತನ್ನ ಸಮಯವನ್ನು ಕಳೆದಳು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನೊಂದಿಗೆ ಸಮಯವನ್ನು ಕಳೆಯತಕ್ಕಂಥದ್ದಾಗಲಿ, ಯೇಸು ಕ್ರಿಸ್ತನಿಗಾಗಿ ನಾವು ಮಾಡ್ತಕ್ಕಂಥ ಕೆಲಸವಾಗಲಿ, ಎರಡರಲ್ಲಿ ಭಾಳಷ್ಟು ಡಿಫ್ರೆನ್ಸ್ ಇದೆ ಎಂದು ನೋಡ್ತಾ ಇದ್ದೇವೆ. ನಾವು ಎಷ್ಟು ಸಂದರ್ಭದಲ್ಲಿ ನಾವು ಈ ಲೋಕದ ಎಲ್ಲ ನಾವು ಮಾಡ್ತಕ್ಕಂಥ ಕೆಲಸಗಳು ಭಾಳಷ್ಟು ಒಳ್ಳೆಯದಾಗಿರ್ಬೋದು, ಆದರೆ ಯೇಸು ಕ್ರಿಸ್ತನನ್ನು ಬಿಟ್ಟು, ಆತನ ಸೇವೆಯನ್ನು ಬಿಟ್ಟು, ಆತನೊಂದಿಗೆ ಸಮಯವನ್ನು ಕಳೆಯೋದನ್ನು ಬಿಟ್ಟು ನಾವು ಎಲ್ಲ ವಿಷಯಗಳಿಗಾಗಿ ನಾವು
ಸಭೆಯನ್ನು ಕೊಡುತ್ತೇವೆ. ಕೆಲವು ಅಂದುಕೊಳ್ತೇವೆ ನಾನು ಈ ದಿನ ಮಾಡ್ತಕ್ಕಂಥ ಕೆಲಸ ಭಾಳಷ್ಟು ಇಂಪಾರ್ಟೆಂಟ್ ಕೆಲಸ, ನಾನು ಜನರ ಸೇವೆ ಮಾಡೋದಕ್ಕಾಗಿ ನಾನು ಹೋಗ್ತಾ ಇದ್ದೇನೆ, ಆದ ಕಾರಣ ನಾನು ಪ್ರಾರ್ಥನೆ ಮಾಡದೇ ಇರತಕ್ಕಂಥದ್ದು ಅಷ್ಟೇನು ಎಂತಲ್ಲ ಪ್ರಾಬ್ಲಮ್ ಇಲ್ಲೆಂಬುದಾಗಿ ಅಂದ್ಕೊಳ್ತೇವೆ. ಆದರೆ ನಾವು ದಿನವೆಲ್ಲ ನಾವು ಒಳ್ಳೆ ಕೆಲಸ ಮಾಡ್ತಿರ್ಬೋದು, ಆದರೆ ದೇವರ ಒಂದು ಗೈಡೆನ್ಸ್ ಇಲ್ಲದೆ ಮಾಡಿರ್ತಕ್ಕಂಥ ಕೆಲಸ ಎಷ್ಟೇ ಒಳ್ಳೆ ಕೆಲಸ ಆಗಿರ್ಬೋದು ಅದು ವ್ಯರ್ಥ. ದೇವರ ಚಿತ್ತಕ್ಕನುಸಾರವಾಗಿ ನಾವು ಮಾಡದಿರ್ತಕ್ಕಂಥ ಕೆಲಸ ಎಷ್ಟೇ ಒಳ್ಳೆದಾಗಿರ್ಬೋದು, ಆತನ ಗೈಡೆನ್ಸ್ ಇಲ್ಲದೆ ಮಾಡಿರ್ತಕ್ಕಂಥ ಕೆಲಸ ಎಷ್ಟು ಸಕ್ಸಸ್ಫುಲ್ ಅನಿಸ್ತಿರ್ಬೋದು, ಆದರೆ ನೋಡ್ತಾ ಇದ್ದೇವೆ ದೇವರ ಗೈಡೆನ್ಸ್ ಮುಖಾಂತರ ನಮಗೆ ಮಾಡಿರ್ತಕ್ಕಂಥ ಕೆಲಸಗಳು ಸ್ವಲ್ಪ ಆದಾಗ್ಯೂ ಅದು ಭಾಳಷ್ಟು ಸಕ್ಸಸ್ಫುಲ್ ಎಂಬುದಾಗಿ ನೋಡ್ತಾ ಇದ್ದೇವೆ. ಮತ್ತು ದೇವರ ಚಿತ್ತವಿಲ್ಲದೆ ಮಾಡಿರ್ತಕ್ಕಂಥ ಎಷ್ಟು ದೊಡ್ಡ ಕೆಲಸ ಇರ್ಬೋದು, ಎಷ್ಟು ಒಳ್ಳೆಯ ಕೆಲಸ ಇರ್ಬೋದು, ಅದು ಏನು ಕೆಲಸಕ್ಕೆ ಬಾರದು ಎಂಬುದಾಗಿ ನೋಡ್ತಾ ಇದ್ದೇವೆ. ಅಂದರೆ ನೋಡಬೇಕಾದ್ರೆ ನಾವು ದಿನನಿತ್ಯದ ಒಂದು ಕೆಲಸವನ್ನು ಆರಂಭ ಮಾಡಬೇಕಾದರೆ, ಯಾವುದೇ ಒಂದು ಒಳ್ಳೆಯ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದರೆ, ನೋಡಬೇಕಾದರೆ, ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಯವನ್ನು ಉಳಿಸಬೇಕಾದರೆ, ನಮ್ಮ ಜೀವನವು ವ್ಯರ್ಥವಾಗಿ ಕಳೆಯದೇ ಇರಬೇಕೆಂಬುದಾಗಿ ನಾವು ನಿರ್ಣಯಿಸುವುದಾದರೆ ನಾವು ಪ್ರಾರ್ಥನೆಯಲ್ಲಿ ನಮ್ಮ ಸಮಯವನ್ನು ಕಳೆಯಬೇಕೆಂಬುದಾಗಿ ನೋಡ್ತಾ ಇದ್ದೇವೆ. ಪ್ರಾರ್ಥನೆ ನಾವು ನಮ್ಮ ಜೀವನದಲ್ಲಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಶಕ್ತಿ ಪ್ರಾರ್ಥನೆಯಲ್ಲಿ ಉಂಟು. ಪ್ರಾರ್ಥನೆ ವಿಷಯದಲ್ಲಿ ಎಷ್ಟೋ ಸಲ ಬೇರೆ ವಿಧವಾದ ರೀತಿಯಲ್ಲಿ ನೋಡ್ಬೋದು, ಆದರೆ ಪ್ರಾರ್ಥನೆ ಯಾವ ರೀತಿಯಲ್ಲಿ ನಮ್ಮನ್ನು ಆಶೀರ್ವದಿಸುತ್ತದೆ, ಪ್ರಾರ್ಥನೆ ಯಾವ ರೀತಿ ನಮ್ಮನ್ನು ಬಲಗೊಳಿಸುತ್ತದೆ, ಪ್ರಾರ್ಥನೆ ಯಾವ ರೀತಿಯಲ್ಲಿ ನಮ್ಮ ಸಮಯವನ್ನು ಉಳಿಸುತ್ತದೆ ಎಂಬುದಾಗಿ ಈ ದಿನ ಒಂದು ವಾಕ್ಯ ಮುಖಾಂತರ ನೋಡಿದ್ದೇವೆ. ಪ್ರಿಯರೇ, ಕರ್ತನಲ್ಲಿ ಪ್ರಿಯರೇ, ನಾವು ಈ ದಿನ ಈ ಒಂದು ವಾಕ್ಯ ಮುಖಾಂತರ ಕೇಳಿರ್ತಕ್ಕಂಥ ಈ ಒಂದು ದೈವ ವಾಕ್ಯವು ನಮ್ಮೆಲ್ಲರನ್ನು ನಮ್ಮ ಆತ್ಮೀಯ ಲಾಭಕ್ಕಾಗಿ ಉಪಯೋಗಿಸಲಿ. ದೇವರು ಒಂದು ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರಿಯರೇ, ನಾವು ಮುಂದಿನ ಭಾನುವಾರವನ್ನು ಲೇ ಆಕ್ಟಿವಿಟೀಸ್ ಸಂಡೇ ಎಂಬುದಾಗಿ ನಾವು ಆಚರಿಸ್ತಾ ಇದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ವಿಶೇಷವಾದ ರೀತಿ ಪ್ರಾರ್ಥನೆ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ನಾವು WSS ಸಂಡೇಗಾಗಿ ನಾವು ಸಿದ್ಧವಾಗ್ತಾ ಇದ್ದೇವೆ, ಮತ್ತು ಸಂಡೇ ಸ್ಕೂಲ್ ಸಂಡೇಗಾಗಿ ಸಹ ನಾವು ಸಿದ್ಧಗೊಳ್ತಾ ಇದ್ದೇವೆ, ಮತ್ತು ಅದೇ ರೀತಿಯಲ್ಲಿ ಹಾರ್ವೆಸ್ಟ್ ಸಂಡೇಗಾಗಿ ಸಹ ಸಿದ್ಧಗೊಳ್ತಾ ಇದ್ದೇವೆ. ಸರಿ, ದೇವರು ಈ ಎಲ್ಲ ಸಿದ್ಧತೆಯಲ್ಲಿ ನಮ್ಮೊಂದಿಗಿದ್ದು ನಮ್ಮನ್ನು ಯೋಗ್ಯವಾದ ರೀತಿ ನಡೆಸಬೇಕೆಂಬುದಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ನಾವು ಪಾಸ್ಟೇಟ್ ಕಮಿಟಿಯಲ್ಲಿ ನಾವು ಹಾರ್ವೆಸ್ಟ್ ಸಂಡೇ ಯಾವಾಗ ಎಂಬುದಾಗಿ ನಾವು ನಿರ್ಣಯ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ತಾವು ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಕೇಳಿಕೊಳ್ತಾ ಇದ್ದೇನೆ. ಮತ್ತು ಕೆಲವು ದಿನಗಳಲ್ಲಿ ನಮ್ಮೊಂದು ಚರ್ಚ್ ಓಪನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಕಾಣ್ತಾ ಇದೆ. ಆದ ಕಾರಣ ಬೇಗನೆ ನಮ್ಮ ಒಂದು ಆರಾಧನೆ, ರೆಗ್ಯುಲರ್ ವರ್ಷಿಪ್ ಬೇಗನೆ ಆರಂಭ ಆಗುವಂತೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ತಾವೆಲ್ಲರೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಸರ್ವಿಯ ರಿನೋವೇಷನ್ಗಾಗಿ ಸಹ ತಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ದೇವರು ನೀವೆಲ್ಲರನ್ನು ಆಶೀರ್ವದಿಸಲಿ. ಪರಿಶುದ್ಧನಾದ ತಂದೆ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಾವು ನೀವು ಮನಸ್ಸನ್ನು ಕೊಂಡಾಡ್ತಾ ಇದ್ದೇವೆ. ಈ ವಾರದಲ್ಲಿ ತಮ್ಮ ಹುಟ್ಟುಹಬ್ಬವನ್ನಾಗಲಿ ವಿವಾಹ ದಿನವನ್ನಾಗಲಿ ಆಚರಿಸ್ತಕ್ಕಂಥ ಪ್ರತಿಯೊಬ್ಬರನ್ನು ನಿನ್ನ ಪರಿಶುದ್ಧ ಗಾಯವುಳ್ಳ ಹಸ್ತದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ. ತಂದೆ, ನಮ್ಮ ಜೀವನದಲ್ಲಿ ನೀನು ಮಾಡಿರ್ತಕ್ಕಂಥ ಉಪಕಾರಗಳಿಗೆ ಬದಲಾಗಿ ನಾವು ಏನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ನಮ್ಮ ತನುಮನ ದನಗಳನ್ನು ಸಜೀವ ಯಜ್ಞದೋಪಾದಲ್ಲಿ ಸಮರ್ಪಿಸುತ್ತಾ ಇದ್ದೇವೆ. ನಮ್ಮ ಜೀವನವನ್ನು ನಿನ್ನ ಸೇವೆಗಾಗಿ ಮಹಿಮೆಗಾಗಿ ಉಪಯೋಗಿಸಬೇಕೆಂಬ ಕೋರುತ್ತಾ ಇದ್ದೇವೆ. ತಂದೆ, ತಿಳಿಯದ ರೂಪದಲ್ಲಿ ನಾವು ಮಾಡಿರ್ತಕ್ಕಂಥ ಪಾಪನ ಅಪರಾಧಗಳನ್ನು ಮನ್ನಿಸು, ನಮ್ಮನ್ನು ಶುದ್ಧಿಗೊಳಿಸು, ಪವಿತ್ರಗೊಳಿಸು. ತಂದೆ, ಈ ದಿನದಲ್ಲಿ ನಿನ್ನ ವಾಕ್ಯದ ಮುಖಾಂತರ ನಮ್ಮನ್ನು ಬಲಗೊಳಿಸಿದ್ದಕ್ಕಾಗಿ ಸಹ ನಾನು ವಂದಿಸ್ತಾ ಇದ್ದೇವೆ. ತಂದೆ, ವಿಶೇಷವಾದ ರೀತಿಯಲ್ಲಿ ತಂದೆ, ಈ ವಾರದ ತಮ್ಮ ಹುಟ್ಟುಹಬ್ಬವನ್ನು ವಿವಾಹ ದಿನ ಆಚರಿಸ್ತಕ್ಕಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅದೇ ರೀತಿಯಲ್ಲಿ ಕೃತಜ್ಞತೆಯಿಂದ ತಂದಿರತಕ್ಕಂಥ ಜನರ ಒಂದು ಕೃತಜ್ಞತೆ ಕಾಣಿಕೆಗಳನ್ನು ಸಹ ಆಶೀರ್ವದಿಸು. ದಶಮಾಂಶಗಳನ್ನು ಸಹ ಆಶೀರ್ವದಿಸಬೇಕು ಎಂದು ನಿಮ್ಮನ್ನು ಕೋರುತ್ತಾ ಇದ್ದೇವೆ. ತಂದೆ, ಅದೇ ರೀತಿಯಲ್ಲಿ ತಂದೆ ಲೆಂಟಲ್ ಬಾಕ್ಸ್ ಆಫರಿಂಗ್ಗಳನ್ನು ಸಹ ನಿನ್ನ ಪರಿಶುದ್ಧ ಸ್ತಂಭಿಸ್ಕೊಡ್ತಾ ಇದ್ದೇವೆ. ಅವುಗಳನ್ನು ಸಹ ಆಶೀರ್ವದಿಸು. ನಿನ್ನ ಸೇವೆಗಾಗಿ ಮಹಿಮೆಗಾಗಿ ಆ ಒಂದು ಕಾಣಿಕೆಗಳನ್ನು ಉಪಯೋಗಿಸಬೇಕೆಂದು ನಾವು ನಿನ್ನ ಕೋರುತ್ತಾ ಇದ್ದೇವೆ. ಈ ಪ್ರಾರ್ಥನೆಯನ್ನು ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೆನ್.
बचाता है। जब मैं पुकारूं तो दौड़ आता है। जब मैं गिरूं मुझे उठाता है। हालेलुया, हालेलुया, ಪ್ರೀತಿಯಲ್ಲಿ ಐಶ್ವರ್ಯನಾದ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರಿನ ಪರಿಶುದ್ಧ ಸ್ಥಾನದಲ್ಲಿ ಬಂದು ನಮ್ಮ ಶರೀರಗಳನ್ನು ಭಾಗಿಸಿದವರಾಗಿ ನಾವು ನಿನ್ನ ವಂದಿಸಿ ಕೊಂಡಾಡ್ತಾ ಇದ್ದೇವೆ. ತಂದೆ, ನಿನ್ನ ವಾಕ್ಯ ಮುಖಾಂತರ ನಮ್ಮನ್ನು ಧೈರ್ಯಪಡಿಸೋದಕ್ಕಾಗಿಯೂ, ತಂದೆ ನಿನ್ನ ಪ್ರಾರ್ಥನೆಯ ಮಹತ್ವವನ್ನು ತಿಳಿಯಪಡಿಸೋದಕ್ಕಾಗಿಯೂ, ಸಮಯವನ್ನು ಯೋಗ್ಯವಾದ ರೀತಿಯಲ್ಲಿ ಉಪಯೋಗಿಸಬೇಕೆಂಬುದಾಗಿ ಕಲಿಸಿಕೊಟ್ಟದಕ್ಕಾಗಿಯೂ, ಸಮಯ ಬಹಳಷ್ಟು ಬೆಲೆಯುಳ್ಳದೆಂಬುದಾಗಿ ನಮಗೆ ತಿಳಿಯಪಡಿಸೋದಕ್ಕಾಗಿಯೂ ನಮ್ಮ ಹೃದಯದಿಂದ ನಾವು ವಂದಿಸಿಕೊಂಡಾಡ್ತಾ ಇದ್ದೇವೆ. ತಂದೆ, ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಕಳೀತಕ್ಕಂಥ ಪ್ರತಿಯೊಂದು ಕ್ಷಣವು ತಂದೆ ಬೇರೆ ಕಡೆಯಲ್ಲಿ ಕಳೀತಕ್ಕಂಥ ಸಾವಿರಾರು ವರ್ಷಗಳಿಂದ ಅಮೂಲ್ಯವಾದಂಥ ಒಂದು ಸಮಯವಾಗಿದೆ. ತಂದೆ, ನಾವು ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಗಿಯೂ ತಂದೆ ಪ್ರತಿಯೊಂದು ವಿಷಯಗಳನ್ನು ತಂದೆ ನಿನ್ನ ಮೇಲೆ ಭರವಸೆ ಇಟ್ಟವರಾಗಿ ನಿನ್ನ ಪ್ರಾರ್ಥನೆ ಮುಖಾಂತರ, ನಿನ್ನ ಒಂದು ಮಾರ್ಗದರ್ಶನ ಮುಖಾಂತರ ಪ್ರತಿಯೊಂದು ವಿಷಯಗಳನ್ನು ಆರಂಭ ಮಾಡುವುದಕ್ಕಾಗಿಯೂ, ತಂದೆ ಪ್ರತಿಯೊಂದು ನಿರ್ಣಯಗಳನ್ನು ತೆಗೆದುಕೊಳ್ಳುವಂತೆಯೂ, ನಿನ್ನಿಂದ ಬಲ ಹೊಂದುವಂತೆಯೂ, ತಂದೆ ನಿನ್ನಿಂದ ಮಾರ್ಗದರ್ಶನ ಪಡೆಯುವಂತೆಯೂ, ನಿನ್ನಿಂದ ಶಾಂತಿಯನ್ನು ಧೈರ್ಯವನ್ನು ತಂದೆ ಪಡೆಯುವಂತೆಯೂ, ಆತ್ಮವಿಶ್ವಾಸವನ್ನು ಪಡೆಯುವಂತೆಯೂ ನೀನು ನಮಗೆ ಬಲಪಡಿಸಬೇಕೆಂಬುದಾಗಿ ನೀವು ಕೋರುತ್ತಾ ಇದ್ದೀವಿ. ತಂದೆ, ನಮ್ಮ ಮೆಥಡಿಸ್ಟ್ ಕನ್ನಡ ಅಮರನಾಥ ಸಭೆಯನ್ನು ನಿನ್ನ ಹಸ್ತಲಪಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬ ಸಭಿಕರನ್ನು ನಿನ್ನ ಹಸ್ತಲಪಿಸ್ಕೊಡ್ತಾ ಇದ್ದೇವೆ. ತಂದೆ, ಎಷ್ಟೋ ಜನರು ತಂದೆ ಕಾಯಿಲೆ ಮುಖಾಂತರ, ಕಷ್ಟದ ಮುಖಾಂತರ, ಚಿಂತೆಗಳ ಮುಖಾಂತರ ತಂದೆ ನರಳತಕ್ಕಂಥ ಸಂದರ್ಭದಲ್ಲಿ ಅವ್ರಿಗಿರ್ತಕ್ಕಂಥ ಕಾಯಿಲೆ, ಕಷ್ಟಗಳನ್ನು, ಚಿಂತೆ, ಬಾಧೆಗಳನ್ನು ಅವರಿಂದ ದೂರ ಮಾಡಿ ಅವರು ಬೇಕಾಗಿರ್ತಕ್ಕಂಥ ಶಾಂತಿ, ಸಮಾಧಾನವನ್ನು, ಧೈರ್ಯವನ್ನು ನಿನ್ನ ಮಕ್ಕಳಿಗೆ ದಯಪಾಲಿಸಬೇಕೆಂದು ಬಿಡುತ್ತಾ ಇದ್ದೇವೆ. ತಿಳಿಯದ ರೂಪದಲ್ಲಿ ನಿನ್ನ ಚಿತ್ತಕ್ಕೆ ವಿರೋಧವಾಗಿ ನಾವು ಪಾಪಗಳನ್ನು ಮಾಡಿರುವುದಾದರೆ ನಮ್ಮ ಪಾಪಗಳ ಅಪರಾಧಗಳನ್ನು ಮನ್ನಿಸಬೇಕೆಂಬುದಾಗಿ ಸಹ ನಿನ್ನ ಕೋರುತ್ತಾ ಇದ್ದೇವೆ.
ತಂದೆ, ಈ ಒಂದು ಕೊರೋನಾದ ಕಾರಣ, ಲಾಕ್ಡೌನ್ ಕಾರಣ ಎಷ್ಟೋ ಜನ ತಮ್ಮ ಕೆಲಸಗಳನ್ನು ಕಳೆದುಕೊಂಡಿರ್ತಕ್ಕಂಥ ಆ ಒಂದು ಜನರನ್ನು, ಹಣವಿಲ್ಲದೆ ಹಣದ ಕೊರತೆ ಇರತಕ್ಕಂಥ ನಿನ್ನ ಮಕ್ಕಳನ್ನು, ಬೇರೆ ಬೇರೆ ವಿಧವಾದ ಸಮಸ್ಯೆಗಳಿಗೆ ಒಳಗಾಗಿರ್ತಕ್ಕಂಥ ನಿನ್ನ ಮಕ್ಕಳನ್ನು, ಬೇರೆ ಬೇರೆ ವಿಧವಾದ ರೋಗಗಳಿಗೂ ವಿಶೇಷವಾದ ರೀತಿಯಲ್ಲಿ ಕೊರೋನಾ ಎಂಬ ಒಂದು ರೋಗಕ್ಕೆ ತುತ್ತಾಗಿರ್ತಕ್ಕಂಥ ನಿನ್ನ ಮಕ್ಕಳನ್ನು ನಿನ್ನ ಸ್ಲಪಿಸ್ಕೊಡ್ತಾ ಇದ್ದೇವೆ. ನಿನ್ನ ಪರಿಶುದ್ಧವುಳ್ಳ ಗಾಯವುಳ್ಳ ಹಸ್ತಕ್ಕೆ ನಾವು ನಿನ್ನ ಮಕ್ಕಳನ್ನು ಮುಟ್ಟಿ ಅವರಿಗೆ ಆರೋಗ್ಯ ದಾನ ಮಾಡಬೇಕೆಂಬುದಾಗಿ ಬೇಡುತ್ತಾ ಇದ್ದೇವೆ. ವಿಶೇಷವಾದ ರೀತಿಯಲ್ಲಿ ಕೊರೋನಾಕ್ಕಾಗಿ ತಂದೆ ಎಷ್ಟೋ ಜನರು ತಂದೆ ಆ ಒಂದು ಕೊರೋನಾದ ಕಾರಣ ನರಳುತ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ. ಕೆಲವು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿದ್ದಾರೆ, ತಮ್ಮ ಪ್ರಿಯರನ್ನು ಕಳೆದುಕೊಂಡಿದ್ದಾರೆ, ತಂದೆ ಆರ್ಥಿಕ ನಷ್ಟವನ್ನು ಹೊಂದಿದ್ದಾರೆ. ಈ ರೀತಿಯಲ್ಲಿ ಎಷ್ಟೋ ಜನರು ವಿಧವಾದ ರೀತಿಯಲ್ಲಿ ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ನಮ್ಮ ರಾಷ್ಟ್ರವೂ ಸಹ ತಂದೆ ಆರ್ಥಿಕ ದೃಷ್ಟಿಯಿಂದ ತಂದೆ ಭಾಳಷ್ಟು ತಂದೆ ಈ ಒಂದು ದಯನೀಯ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ತಂದೆ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ನಮ್ಮ ರಾಷ್ಟ್ರವನ್ನು ಆಶೀರ್ವದಿಸು. ಬೇಗನೆ ಈ ಒಂದು ಆರ್ಥಿಕ ದೃಷ್ಟಿಯಿಂದ ಚೇತರಿಸಿಕೊಳ್ಳುವಂತೆ ಪ್ರತಿಯೊಬ್ಬರನ್ನು, ನಮ್ಮ ಸಭೆಯನ್ನು, ಸಭಿಕರನ್ನು ಮತ್ತು ನಮ್ಮ ರಾಷ್ಟ್ರವನ್ನು ತಂದೆ ಬಲಗೊಳಿಸಬೇಕೆಂದು ಬೇಡುತ್ತಾ ಇದ್ದೇವೆ. ಈ ಒಂದು ಕೊರೋನಾ ಪೇಷಂಟ್ಗಳನ್ನು ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಪ್ರತಿಯೊಬ್ಬ ವೈದ್ಯರನ್ನು, ವೈದ್ಯಕೀಯ ಸಿಬ್ಬಂದಿಯನ್ನು, ನರ್ಸಸ್ಗಳನ್ನು ತಂದೆ ಎಲ್ಲ ಮುನ್ಸಿಪಾಲಿಟಿ ಅಥಾರಿಟಿಗಳನ್ನು, ಎಲ್ಲ ರಾಜಕೀಯ ನಾಯಕರುಗಳನ್ನು ಸಹ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಒಂದು ಕರ್ತವ್ಯಗಳನ್ನು ಯೋಗ್ಯವಾದ ರೀತಿಯಲ್ಲಿ ನಿರ್ವಹಿಸುವಂತಿದ್ದು ಅವರನ್ನು ಆಶೀರ್ವದಿಸಿ ನಡೆಸು. ಬೇಗನೆ ತಂದೆ ಈ ರೋಗದಿಂದ ನಾವು ಮುಕ್ತಿಯನ್ನು ಹೊಂದಿದವರಾಗಿ ತಂದೆ ನಿನ್ನ ರಾಜ್ಯಕ್ಕಾಗಿಯೂ ತಂದೆ ನಿನ್ನ ಎರಡನೇ ಬರೋಣಕ್ಕಾಗಿಯೂ ನಾವು ಸಿದ್ಧಗೊಳ್ಳುವಂತೆ ನಮ್ಮ ಆತ್ಮಗಳನ್ನು ಬಲಗೊಳಿಸಬೇಕೆಂದು ಬೇಡುತ್ತಾ ಇದ್ದೇವೆ ತಂದೆಯೇ. ಮತ್ತೊಂದು ಆವರ್ತಿ ನಮ್ಮ ಸಭೆಯ ಎಲ್ಲ ಸಭಿಕರನ್ನು, ಎಲ್ಲ ಸಂಘ ಸಂಸ್ಥೆಗಳನ್ನು ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ತಂದೆ ನಾವು ಸ್ಪೆಷಲ್ ಸಂಡೆಗಳಿಗಾಗಿ ನಾವು ಸಿದ್ಧವಾದಂಥ ಸಂದರ್ಭದಲ್ಲಿ ತಂದೆ ಪ್ರತಿಯೊಬ್ಬ ತಂದೆ ನಿನ್ನ ನಾಯಕರನ್ನು, ತಂದೆ ಸಂಡೇ ಸ್ಕೂಲ್ ಸೂಪರಿಂಟೆಂಡನ್ನು ಮತ್ತು WSS ಪ್ರೆಸಿಡೆಂಟನ್ನು ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಅವರ ಮುಖಾಂತರ ತಂದೆ ಮತ್ತು ಅದೇ ರೀತಿಯಲ್ಲಿ ತಂದೆ ಡಿ ಆಕ್ಟಿವಿಟೀಸ್ ಚೇರ್ಮನನ್ನು ಸಹ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರ ಮುಖಾಂತರ ತಂದೆ ನಾವು ಯೋಗ್ಯವಾದ ರೀತಿಯಲ್ಲಿ ನಿನ್ನನ್ನು ಆರಾಧಿಸುವಂತೆ ನೀನು ನಮಗೆ ಕೃಪೆ ನೀಡಬೇಕೆಂದು ಬೇಡುತ್ತಾ ಇದ್ದೇವೆ. ಮತ್ತು ತಂದೆ ಮುಂದಿನ ದಿನಮಾನಗಳಲ್ಲಿ ನಾವು ಹಾರ್ವೆಸ್ಟ್ ಸಂಡೆಗಾಗಿ ಸಹ ನಾವು ಸಿದ್ಧಗೊಳ್ತಕ್ಕಂಥ ಸಂದರ್ಭದಲ್ಲಿ ತಂದೆ ನಮ್ಮೆಲ್ಲರ ಹೃದಯಗಳನ್ನು ತಂದೆ ಪ್ರೇರೇಪಿಸು. ತಂದೆ ಕೃತಜ್ಞತೆ ನಿನ್ನ ಪರಿಶುದ್ಧ ಸ್ಥಾನದಲ್ಲಿ ಬರುವಂತೆಯೂ ನೀನು ಮಾಡಿರ್ತಕ್ಕಂಥ ಉಪಕಾರಗಳನ್ನು ಜ್ಞಾಪಿಸಿಕೊಂಡವರಾಗಿ ಆ ಒಂದು ಕಾರ್ಯಗಳಿಗಾಗಿ ತಂದೆ ನಾವು ಕೃತಜ್ಞತೆಯ ಒಂದು ಕಾಣಿಗಳನ್ನು ತರುವಂತೆಯೂ ನಮ್ಮನ್ನು ಆಶೀರ್ವದಿಸುವಂತೆಯೂ ನೀನು ಪ್ರಾರ್ಥಿಸ್ತಾ ಇದ್ದೇವೆ. ಮತ್ತೊಂದು ಆವರ್ತಿ ತಂದೆ ಮುಂದಿನ ದಿನಮಾನಗಳಲ್ಲಿ ತಂದೆ ನಡೀತಕ್ಕಂಥ ರೀಜನಲ್ ಕಾನ್ಫರೆನ್ಸ್ ಮತ್ತು ಬಾಂಬೆ ರೀಜನಲ್ ಕಾನ್ಫರೆನ್ಸ್ನ ಬಿಷಪ್ ಐನವರನ್ನು, ಎಲ್ಲ ಸಭಾ ಪಾಲಕರುಗಳನ್ನು, ಎಲ್ಲ ಲೇ ಪ್ರೀಚರ್ಸ್, ಡೀಕನೆಸಸ್ ಮತ್ತೆಲ್ಲ ಮಿಷನರಿಗಳನ್ನು ನಿನ್ನ ಪರಿಶುದ್ಧ ಸ್ಲಪಿಸ್ಕೊಡ್ತಾ ಇದ್ದು ತಂದೆ ಪ್ರತಿಯೊಬ್ಬರಿಗೆ ದಯಪಾಲಿಸತಕ್ಕಂಥ ಕರ್ತವ್ಯಗಳು ಯೋಗ್ಯವಾದ ರೀತಿಯಲ್ಲಿ ನಿರ್ವಹಿಸುವಂಥ ಶಕ್ತಿಯನ್ನು, ಜ್ಞಾನವನ್ನು ನಿನ್ನ ಮಕ್ಕಳಿಗೆ ದಯಪಾಲಿಸುತ್ತದೆ. ಮತ್ತೊಂದು ಆವರ್ತಿ ನಮ್ಮೆಲ್ಲರನ್ನು ಪರಿಶುದ್ಧ ಸ್ಲಪಿಸ್ಕೊಡ್ತೇನೆ, ಆಶೀರ್ವಾದನ ಕೊಡ್ತಾ ಈ ಒಂದು ಪ್ರಾರ್ಥನೆ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧ ನೆನೆಸಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನದಿಂದ ಆಹಾರ ಇವತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸೋದಕ್ಕೆ ಏನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯ ಒಲವು ಮಹಿಮೆ ಸದಾಕಾಲನದೇ ಸ್ವಾಮಿ, ಆಮೇನ್. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು ತಂದೆಯಾದ ದೇವರ ಪ್ರೀತಿ ಪರಿಶುದ್ಧ ಆತ್ಮನ ಐಕ್ಯನಿಂದ ಸಹವಾಸವು ಈಗಲೂ ಯಾವಾಗಲೂ ಇಲ್ಲಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರೊಂದಿಗೂ, ನಿನ್ನ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರೊಂದಿಗೂ ಮತ್ತು ನಮ್ಮ ಸಭೆಯೆಲ್ಲ ಸಭಿಕರೊಂದಿಗೆ ಸದಾಕಾಲ ನಿಲ್ತದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.